ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಜಯಂತ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಂತ ಏನು ಮೆರವಣಿಗೆಯಲ್ಲಿ ಬಾಗಲಕೋಟ್ ನಗರದಲ್ಲಿ ನಡೆದಂತ ಘಟನೆಗೆ ಟಿಪ್ಪು ಕ್ರಾಂತಿ ಸೇನೆ ಸಂಘಟನೆಯು ತೀವ್ರವಾಗಿ ಖಂಡಿಸುತ್ತಿದೆ. ಬಾಗಲಕೋಟ್ ನಗರವು ಶಾಂತಿಯುತ ಮತ್ತು ಸೌಹಾರ್ದತೆಗೆ ಹೆಸರಾದಂಥ ನಾಡು. ಯಾಕಪ್ಪ ಅಂತಂದರೆ ನಮ್ಮಲ್ಲಿ 12ನೇ ಶತಮಾನದ ಶರಣರು, ಸೂಫಿಗಳು, ಸಂತರು ನಡೆದಾಡಿದಂಥ ನಾಡು. ಇಲ್ಲೆಲ್ಲರೂ ಕೂಡ ಭಾವೈಕ್ಯತೆಯಿಂದ, ಯಾವುದೇ ಜಾತಿ ಧರ್ಮ ಇಲ್ಲದೆ ಭಾವೈಕ್ಯತೆಯಿಂದ ಇಲ್ಲಿ ಬಾಳ್ತಾ ಇದ್ದಾರೆ. ಆದರೆ ನಾನು ಈ ಒಂದು ಕಾರ್ಯಕ್ರಮ ಅಂದರೆ ಈ ಒಂದು ಮೆರವಣಿಗೆ ಆಗೋಕ್ಕಿಂತ ಮುಂಚೆ ಬಾಗಲಕೋಟ ಗ್ರಾಮದಲ್ಲಿ ಅಂದರೆ ಬಾಗಲಕೋಟ್ ಪಟ್ಟಣದಲ್ಲಿ ಹಲವಾರು ಸಂಘಟನೆಗಳು ಸೇರಿ ಒಂದು ಮನವಿ ಸಲ್ಲಿಸಿದ್ದನ್ನು ಕೂಡ ನಾನು ನೋಡಿದ್ದೆ. ಆದರೆ ಕಾನೂನು ಮತ್ತು ಸುವ್ಯವಸ್ಥೆ ಅದನ್ನು ಮುಂಜಾಗ್ರತವಾಗಿ ಅದನ್ನು ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಾಗಿತ್ತೇನೋ ಅಂತ ಅನಿಸ್ತಾ ಇದೆ. ಯಾಕಪ್ಪ ಅಂತಂದರೆ ಮೆರವಣಿಗೆಯು ಹೊಂಟಂಥ ಸಂದರ್ಭದಲ್ಲಿ ಮಸ್ಜಿದ್ ಸಮೀಪ ಬಂದಾಗ, ಪಂಕಾ ಮಸ್ಜಿದ್ ಸಮೀಪ ಬಂದಾಗ ಕಿಡಿಗೇಡಿಗಳು ಏನು ಕಲ್ಲೆಸ್ತರು ಮತ್ತು ಚಪ್ಪಲಿ ಎಸ್ತರು, ಅದು ಒಂದು ಬಹಳ ಒಂದು ಹೀನಾಯವಾದ ಕೃತ್ಯ. ಅದನ್ನು ಆಗಬಾರ್ದು, ಮಾಡಬಾರ್ದು. ಕಾನೂನನ್ನು ಕೈಗೆ ಎತ್ಕೊಳ್ಳಿಕ್ಕೆ ಯಾರಿಗೆ ಕೂಡ ಅವಕಾಶ ಇಲ್ಲ. ಆದರೆ ಅವರು ಕಲ್ಲಿನಿಂದ ಹೊಡೆಯುವಾಗ ಮತ್ತು ಚಪ್ಪಲಿ ಎಸೆಯುವಕ್ಕಿಂತ ಮುಂಚೆ ಏನು ನಡೀತು ಘಟನೆ ಅನ್ನೋದನ್ನು ಕೂಡ ಕಾನೂನು ಮತ್ತು ಸುವ್ಯವಸ್ಥೆ ಅವರಿಗೆ ಸವಿಸ್ತಾರವಾಗಿ ಅಲ್ಲಿ ಏನು ಒಂದು ಶೋಧ ಮಾಡಬೇಕಾಗಿದೆ. ಯಾಕಪ್ಪ ಅಂತಂದರೆ ಇವತ್ತು ಸರ್ವೇ ಸಾಮಾನ್ಯವಾಗಿ ಎಲ್ಲೋ ಒಂದು ರ್ಯಾಲಿಗಳಪ್ಪ ಅಂತಂದರೆ ಎಲ್ಲೋ ಒಂದು ಪ್ರೊಸೆಷನ್ಗಳು ಹೊರಟಾಗ, ಮಸ್ಜಿದ್ಗಳು ಬಂದಾಗ ಪ್ರಚೋದನಕಾರಿಯಾದಂಥ ಏನು ಗೀತೆ, ಬನಾಯಂಗೆ ಮಂದಿರ್ ಗೀತೆ ಹಾಕುವುದಾಗಿರ್ಬೋದು, ಅಥವಾ ಒಂದು ಪ್ರಚೋದನಕಾರಿ ಸನ್ನೆಗಳನ್ನು ಮಸ್ಜಿದ್ ಕಡೆ ಮುಖ ಮಾಡಿ ಪ್ರಚೋದನಕಾರಿ ಸನ್ನೆಗಳನ್ನು ಮಾಡುವುದಿರ್ಬೋದು. ಇದು ಬೇರೆ ಅನ್ಯ ಕೋಮಿನವರಿಗೆ ಕೆರಳಿಸುವಂಥ ಕೆಲಸ ಯಾರು ಮಾಡ್ತಾ ಇದ್ದಾರಲ್ಲ ಅಂಥವ್ರನ್ನು ಕೂಡ ಪತ್ತೆ ಹಚ್ಚಿ ಒದ್ದು ಒಳಗೆ ಹಾಕುವಂಥ ಕೆಲಸ ಕಾನೂನು ಸುವ್ಯವಸ್ಥೆ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಾದ ನಂತರ ಕಾನೂನು ಸುವ್ಯವಸ್ಥೆ ಕಟ್ಟುನಿಟ್ಟಾಗಿ 144 ಕಲಂ ಜಾರಿ ಮಾಡಿದ್ರೂ ಕೂಡ ಅಮಾಯಕ ಜನರ ಮೇಲೆ ಕಲ್ಲೆಸೆಯುವಂಥದ್ದು, ಅಮಾಯಕ ಜನರ ಅಂಗಡಿಗಳ ಮೇಲೆ ಕಲ್ಲೆಸೆಯುವಂಥದ್ದು, ಮತ್ತೆ ಅವರ ಹಣ್ಣಿನ ಅಂಗಡಿಗಳ ಮೇಲೆ, ತರಕಾರಿ ಅಂಗಡಿಗಳ ಮೇಲೆ, ಅಮಾಯಕ ಜನರ ಮೇಲೆ ಕಲ್ಲೆಸೆದು ಭಯದ ವಾತಾವರಣ ಉಂಟು ಮಾಡ್ತಾ ಇದ್ದಾರಲ್ಲ, ಅಂಥವ್ರು ಯಾರೇ ಇರ್ಬೋದು, ಅವರಂತ ಯಾವುದೇ ಸಂಘಟನೆಯವರು ಇರ್ಬೋದು, ಯಾವುದೇ ಧರ್ಮದವರು ಇರ್ಬೋದು, ಅಂಥವರನ್ನು ಒದ್ದು ಬುದ್ಧಿ ಕಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಮತ್ತು ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.